ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಾಂತೇಶ್ಗೆ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಬಂಜಾರ ಭವನದಲ್ಲಿ ಅಭಿಪ್ರಾಯ ಸಂಗ್ರಹಣಾ ಸಭೆಯನ್ನು ಈಶ್ವರಪ್ಪ ಅವರ ಬೆಂಬಲಿಗರಿಂದ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಕೆಎಸ್ ಈಶ್ವರಪ್ಪ ಅವರು ಮಾತನಾಡಿದರು. ಕೇವಲ 1 ರಿಂದ 1.5 ನಿಮಿಷ ಮಾತ್ರ ನೇರವಾಗಿ ನಿಮ್ಮ ಅನಿಸಿಕೆಗಳು ಗೊತ್ತಿದೆ. ಯಾಕಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಇವತ್ತಿನ ಇಡೀ ರಾಜ್ಯದ ಕಾರ್ಯಕರ್ತರು ಇವತ್ತು ನಾವು ಏನು ತೀರ್ಮಾನ ತಗೊಂಡಿದ್ದೀವಿ ಅಂತ ಕಾಯ್ತಾ ಇದ್ದಾರೆ. ನೊಂದ ಕಾರ್ಯಕರ್ತರು ಇತ್ತೀಚಿನ ದಿನಗಳಲ್ಲಿ ಟಿವಿನಲ್ಲಿ ಹಾವೇರಿ 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 ಚರ್ಚೆಗಳು ಬರ್ತಾ ಇದೆ. ಒಂದು ಹೇಳಿಕೆ ಬಂತು, ಹಾವೇರಿಗೆ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರಿಗೆ, ಅದೇ ರೀತಿ ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆಗೆ ಹಠ ಹಿಡಿದಿದ್ದಾರೆ. ಇವತ್ತು ಕಾಂತೇಶ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ 100 ಗೆಲ್ತಿದ್ದಾರೆ. ಆದ್ರೆ ಟಿವಿಯಲ್ಲಿ ಬಂತು ಹಠ ಹಿಡಿದಿದ್ದಾರೆ. ಹಾವೇರಿಗೆ ಬೊಮ್ಮಾಯಿಗೆ, ಚಿಕ್ಕಮಗಳೂರಿಗೆ ಶೋಭಾ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಏನ್ ಸಾರಿಗೆ ಮಾಡಿದ್ದಾರೆ, ಏನ್ ಸಾರಿಗೆ ಆಗಿದೆ. ಇಡೀ ಜಿಲ್ಲೆ ಅಲ್ಲ, ರಾಜ್ಯದಿಂದ ಅನೇಕ ಕಡೆಯಿಂದ ಫೋನ್ ಬರಕ್ಕೆ ಶುರು. ಯಡಿಯೂರಪ್ಪನವ್ರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಟಿವಿನೂ ಬೇಕಾದಷ್ಟು ಬರ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಅವರೇ ಹೇಳಿದ್ದಾರೆ ಟಿಕೆಟ್ ಕೊಡ್ತೀನಿ, ಗೆಲ್ಸೋದು ಕೊಡಾಡ್ತೀನಿ ಅಂತ. ಅವ್ರ ಮಾತು ನಂಬೇಕಾಗುತ್ತೆ.